ಹಲೋ ಫ್ರೆಂಡ್ಸ್, ಮೊದಲು ಈ ಸೌಂಡನ್ನು ಕೇಳಿಸ್ಕೊಳ್ಳಿ. ನಾನು ಯಾಕೆ ಈ ಸೌಂಡ್ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಲವು ನೇಬರ್ಸು ನನಗೆ ವಾಟ್ಸಪ್ ಮಾಡಿದರು. ಏನಂತಂದರೆ, ನಾವು ಕೋಡ್ಬಳೆ ಮಾಡಿದಾಗ ಕ್ರಿಸ್ಪಿಯಾಗಿ ಬರೋದಿಲ್ಲ, ಮಾಡಿದಾಗ ಆ ಟೈಮಲ್ಲಿ ಕ್ರಿಸ್ಪಿಯಾಗಿರುತ್ತೆ, ಸ್ವಲ್ಪ ಹೊತ್ತಿಗೆಲ್ಲ ಮೆತ್ತಗಾಗೋಗುತ್ತೆ, ಮತ್ತು ಮೇಲೆಲ್ಲ ಬಬಲ್ಸ್ ಥರ ಒಂಥರ ಗುಳ್ಗುಳ್ಳೆಯಾಗಿ ಬಂದ್ಬಿಡುತ್ತೆ. ಅದರಿಂದ ಏನು ಮಾಡೋದು, ನೀವು ಒಂದು ಸತಿ ವೀಡಿಯೋದಲ್ಲಿ ಕೋಡ್ಬಳೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ. ಸೊ ದಟ್ ಹತ್ರ ವರಮಹಾಲಕ್ಷ್ಮಿ ಬರ್ತಾ ಇದೆಯಲ್ಲ, ಆವಾಗ ನಾವು ಮಾಡ್ಕೊಳ್ಳೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಕೇಳೋದೆಚ್ಚ ಮಾಡೋದೆಚ್ಚ, ಅದಕ್ಕೇನಂತೆ ಮಾಡಿ ತೋರಿಸ್ತೀನಿ ಅಂತ ನಾನಿಲ್ಲಿ ಮಾಡಿ ತೋರಿಸ್ತಾ ಇರೋದು. ಅದಕ್ಕೋಸ್ಕರ ಸೌಂಡ್ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣವಾ. ಮೊದಲು ಖಾರ ರೆಡಿ ಮಾಡ್ಕೋಬೇಕು. ಮಸಾಲೆ ಅಂದರೆ ಇಲ್ಲಿ ಖಾರಕ್ಕೆ ನಾನು 8 ಇಂದ 9 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅಜ್ವೈನು ಅಂದರೆ ಓಂಕಾಳು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದನ್ನೆಲ್ಲ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ, ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಸಿಗುತ್ತಲ್ಲ ಅದನ್ನು ಬಳಸಿದ್ದೀನಿ. ಅರ್ಧ ಕಪ್ಪು ಸಾಕು. ನೀವು ಡೈರೆಕ್ಟಾಗಿ ಕೊಬ್ಬರಿ ತುರಿದ್ಬಿಟ್ಟು ಅದನ್ನು ಹಾಕೋಬೋದು. ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ತುಂಬ ಹುರಿಯೋದೆಲ್ಲ ಬೇಡ, ಬೆಚ್ಚಗಾದರೆ ಸಾಕು. ಒಲೆ ಉರಿ ಆಫ್ ಮಾಡಿಬಿಟ್ಟು 3/4 ಕಪ್ಪಷ್ಟು ಹುರ್ಗಡ್ಲೆ ಪುಡಿ ಸೇರಿಸ್ಬೇಕು. ನೀವು ಹುರ್ಗಡ್ಲೆ ಪುಡಿಗೆ ಎಷ್ಟಾರು ಪೌಡ್ರ್ ಮಾಡ್ಕೊಳ್ಳಿ, ಬಟ್ ಇಲ್ಲಿ ಅಳತೆಗೆ ಹಾಕೋದು 3/4 ಕಪ್ಪಷ್ಟು. 2 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಚಿರೋಟಿ ರವೆಗೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 3/4 ಕಪ್ಪು ಹುರ್ಗಡ್ಲೆ ಪುಡಿ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕು. ಕೋರ್ಸ್ ಅಂದರೆ ತುಂಬ ತರಿಯಲ್ಲ, ಮಿಕ್ಸಿಲಿ ಎಷ್ಟು ಸಾಧ್ಯನೋ ಅಷ್ಟು ಪೌಡ್ರ್ ಮಾಡ್ಕೊಳ್ಳಿ. ತಿರ್ಚಬೇಕಾದ್ರೆ ಅದು ಬಿಟ್ಕೋಬಾರ್ದು, ಅಲ್ಲಿವರೆಗೂ ನೋಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬಾಣಲೆಯಲ್ಲಿ ನಾನು 6 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಮಾಮೂಲಿ ಊಟ ಮಾಡ್ತೀವಲ್ಲ ಆ ಸ್ಪೂನ್ ಲೆಕ್ಕದಲ್ಲಿ 6 ಸ್ಪೂನು. ಅದಕ್ಕೆ ನಾನು ನಿಧಾನ ಮಾಡಿರೋದು ವೀಡಿಯೋನ. ಯಾಕೆ 6 ಸ್ಪೂನ್ ಅಂತ ಲೆಕ್ಕ ಹೇಳ್ತಾ ಇದ್ದೀನಿ ಅಂದರೆ, 2 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಚಿರೋಟಿ ರವೆ, ಸೊ ಟೋಟಲ್ 3 ಕಪ್ ಆಯ್ತಲ್ವಾ. 3 ಕಪ್ಗೆ 1 ಕಪ್ಗೆ 2 ಸ್ಪೂನ್ ಲೆಕ್ಕದಲ್ಲಿ 3 ಕಪ್ಗೆ 6 ಸ್ಪೂನ್ ಎಣ್ಣೆ ಬೇಕಾಗತ್ತೆ. ಅದರಿಂದ ಎಣ್ಣೆ ಹಾಕೋದು ತುಂಬ ಇಂಪಾರ್ಟೆಂಟು. ಅದನ್ನು ಜಾಸ್ತಿ ಹಾಕೊಂಬಿಟ್ರೆ ಕೋಡ್ಬಳೆ ಎಣ್ಣೆ ಬಿಟ್ಟಾಗ ಬಿಟ್ಕೊಂಬಿಡುತ್ತೆ. ಕಡಿಮೆ ಹಾಕ್ಬಿಟ್ರೆ ಮೆತ್ತಗಾಗೋಗುತ್ತೆ. ಅದಕ್ಕೆ ಕರೆಕ್ಟಾಗಿ ಇರಬೇಕು. 1 ಕಪ್ಗೆ 2 ಸ್ಪೂನ್ ಲೆಕ್ಕ. ಸೊ ಚಿರೋಟಿ ರವೆ ಅಕ್ಕಿ ಹಿಟ್ಟನ್ನ ಲೆಕ್ಕ ತೊಗೊಂಡ್ರೆ 6 ಸ್ಪೂನ್ ಕರೆಕ್ಟಾಗಿರುತ್ತೆ ಇದಕ್ಕೆ. ಮತ್ತು ಹುರ್ಕೋಬೇಕು. ಎಣ್ಣೆ ಮೊದಲು ಹಾಕ್ಬಿಟ್ಟಿರ್ತೀರಲ್ವ, ಹಾಕ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ ಎಲ್ಲನೂ ಹುರ್ಕೋಬೇಕು. ಎಲ್ಲಿವರೆಗೂ ಹುರಿಬೇಕು ಅಂತಂದರೆ, ನೀವು ಈ ಥರ ಕೈಲಿ ಮುಟ್ಟು ನೋಡಿದ್ರೆ ಉಗುರು ಬೆಚ್ಚಾಗಿರಬೇಕು, ತಡ್ಕೋಬೇಕು. ಅಲ್ಲಿವರೆಗೂ ಹುರ್ಕೊಂಡು ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬಾಣಲೆ ಇಟ್ಟು ಎಣ್ಣೆ ಇಟ್ಟರೆ ಅಟ್ ಎ ಟೈಮ್ ನಿಮಗೆ 15ಇಂದ 20 ಮಾಡ್ಕೋಬೋದು. ಸ್ವಲ್ಪ ಒಂದು ಬೇಸನ್ಗೆ ಹಾಕ್ಕೊಂಡು ಒಂದು 15-20 ಕೋಡ್ಬಳೆ ತಿರ್ಚೋ ಥರ ನೀರನ್ನ ಚುಮ್ಕಿಸ್ಕೊಂಡು ಕಲಿಸ್ಬೇಕು. ಅಂದರೆ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಕೌಂಟರ್ ಟಾಪ್ ಮೇಲೆ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ನಾದಿಸ್ಕೊಳ್ಳಿ. ಆ ನಾದೋದೇ ಇಂಪಾರ್ಟೆಂಟು. ಇದಕ್ಕೆ ನಾದದೆ ಹೋದರೆ ಕೋಡ್ಬಳೆ ಮೇಲೆಲ್ಲ ಒಂಥರ ಗುಳ್ಗುಳ್ಳೆ ಬಂದ್ಬಿಡುತ್ತೆ. ಅದಕ್ಕೆ ನಾನು ನಾದೋದನ್ನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಆಮೇಲೆ ಎಷ್ಟು ಕೋಡ್ಬಳೆನ ಸೈಜಲ್ಲಿ ಮಾಡ್ತೀರಾ ಅಂದರೆ ಚಿಕ್ಕದ ದೊಡ್ಡದ ನೋಡಿಕೊಂಡು ಉಂಡೆಗಳು ಮಾಡ್ಕೊಳ್ಳಿ. ನಾನು ಯಾಕೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ನನಗೆ ವಾಟ್ಸಪ್ಪಲ್ಲಿ ಮಾಡಿದ್ದಾರೆ. ಕೆಲವೊಬ್ಬರು ನಮಗೆ ಗುಳ್ಳೆ ಬಂದ್ಬಿಡತ್ತೆ, ಇಲ್ಲ ಮೆತ್ತಗಾಗೋಗುತ್ತೆ, ಅದಕ್ಕೆ ಇದೆಲ್ಲ ಕಾರಣನೇ ಆಗೋದು. ಏನು ಇದೆಲ್ಲ ಬರದೇ ಇರೋದಕ್ಕೆ ಈ ಥರ ನಾನು ಡೀಟೇಲಾಗಿ ನಿಮಗೆ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ 15ಇಂದ 20 ರೆಡಿ ಮಾಡಿ ಇಟ್ಕೊಂಬಿಡಿ. ತಿರ್ಚ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ. ಒಂದು ಚೂರು ಹಿಟ್ಟು ಹಾಕಿದ್ರೆ ಇಮಿಡಿಯೇಟ್ ಮೇಲೆ ಬರಬೇಕು, ಅವಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ರೆಡಿ ಮಾಡಿ ಇಟ್ಕೊಳಂಥ ಕೋಡ್ಬಳೆನ ಹಾಕಿ ಇಮಿಡಿಯೇಟಾಗಿ ತಿರುಗಿಸ್ಬಾರ್ದು, ಬಿಟ್ಕೊಂಡ್ಬಿಡುತ್ತೆ. ಒಂದು 2 ನಿಮಿಷ ಬಿಟ್ಬಿಡಿ. ಆ ಮೇಲೆ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು. ಎಷ್ಟೋ ನೊರೆ ಇದೆ ಅಲ್ವಾ, ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಈಗ ತಿರುಗಿಸಿ. ಆಮೇಲೆ ಮೀಡಿಯಮ್ ಉರಿಲೇ ಮಾಡಬೇಕು ಇದನ್ನು. ಆವಾಗಲೇ ತುಂಬ ಚೆನ್ನಾಗಿ ಗರಿಯಾಗಿ ಬರೋದು. ಈ ಥರ ನಿಧಾನಕ್ಕೆ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಈ ಗೋಲ್ಡನ್ ಬ್ರೌನ್ ಬರುತ್ತೆ ನೋಡಿ, ಹೊಂಬಣ್ಣ ನೋಡಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ. ಆ ಬಣ್ಣ ಬಂದ ಮೇಲೇ ನೀವು ತೆಗೆದಾಕೋಬೇಕು ಒಂದು ಪ್ಲೇಟ್ಗೆ. ಅಲ್ಲಿವರೆಗೂ ನಿಧಾನಕ್ಕೆ ಮಾಡಬೇಕು. ಪೇಷನ್ಸಿಂದ ಇಟ್ಟು ಮಾಡಿದ್ರೆ ಸೂಪರ್ ಕೋಡ್ಬಳೆ ರೆಡಿ ಆಗುತ್ತೆ. 1 ತಿಂಗಳಲ್ಲ, ನೀವು 2 ತಿಂಗಳು ಇಟ್ಕೊಳ್ಳಿ, ಇಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ವಾಸನೆಗೆ ಕರ್ಬೇವಿನ ಸೊಪ್ಪನ್ನು ಕರೆದು ಹಾಕಿದ್ರೆ ಸೂಪರ್ ಕೋಡ್ಬಳೆ ರೆಡಿ. ಅದಕ್ಕೆ ನಾನು ನಿಮಗೆ ಸೌಂಡ್ ಕೇಳಿಸ್ಕೊಳ್ಳಿ. ಇದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಒಂದು ಸತಿ ಇದೇ ಅಳತೆಯಲ್ಲಿ ಟ್ರೈ ಮಾಡಿ. ಡೆಫಿನೆಟಾಗಿ ಹೇಳ್ತೀನಿ, ಮೆತ್ತಗೆ ಬರಲ್ಲ. ನಿಮಗೆಲ್ಲ ಇಷ್ಟ ಆಗುತ್ತೆ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್.